ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ವ್ಯಕ್ತಿಯ ತಡರಾತ್ರಿಯ ಆಲೋಚನೆಗಳು ಏನಿದೆ ನಿಮ್ಮ ಮೇಲೆ ಅಂತ ಚೆಕ್ ಮಾಡೋಣ. ನಿಮ್ಮ ಪರ್ಸನ್ ಲೇಟ್ ನೈಟ್ ಥಾಟ್ಸ್ ಏನು ಅಂತ, ಓಕೆನಾ? ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲ್ಲಿ ನಿಮ್ಮನ್ನ ನೀವು ಈ ವಿಡಿಯೋಗೆ ಫಿಟ್ ಮಾಡ್ಕೊಳ್ಬೇಡಿ, ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ವ್ಯಕ್ತಿಯ ತಡರಾತ್ರಿಯ ಆಲೋಚನೆಗಳೇನಿದೆ, ಏನ್ ಯೋಚನೆ ಮಾಡ್ತಿರ್ಬೋದು ಅವ್ರು. ಇಲ್ಲಿ ವ್ಯಕ್ತಿ ಫಸ್ಟ್ ಹೇಳ್ಬೇಕು, ಈ ವ್ಯಕ್ತಿ ಅನ್ನೋದಕ್ಕಿಂತ ಫಸ್ಟ್ ಇಲ್ಲಿ ಕಂಟ್ರೋಲಿಂಗ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ಅದು ರೀಕನ್ಸಿಲೇಷನ್ಗೆ, ಅಂದ್ರೆ ಇಲ್ಲಿ ನೀವಿಬ್ರು ಸಪರೇಷನ್ ಅಲ್ಲಿ ಇರ್ಬೋದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ಅಥವಾ ಸದ್ಯದಲ್ಲಿ ಏನಾದ್ರು ಜಗಳ ಆಗಿ ನೀವಿಬ್ರು ಮಾತನ್ನ ಬಿಟ್ಟಿರ್ಬೋದು, ಓಕೆನಾ? ಬಟ್ ಈ ವ್ಯಕ್ತಿ ಈಗೋಯಿಸ್ಟಿಕ್ ಪರ್ಸನ್. ಈಗ ನಿಮ್ಮಿಬ್ಬರ ಮಧ್ಯದಲ್ಲಿ ನೋ ಕಾಂಟ್ಯಾಕ್ಟ್ ಆಗಕ್ಕೂ ಮುಂಚೆ ಸ್ವಲ್ಪ ನೆಗೆಟಿವ್ ವೇನಲ್ಲಿ ಮಾತಾಡಿದ್ದಾರೆ. ನಿಮ್ ಬಗ್ಗೆ ಆಗಿರ್ಬೋದು, ನಿಮ್ ಬಗ್ಗೆನೆ ನೆಗೆಟಿವ್ ವೇನಲ್ಲಿ ಮಾತಾಡಿದ್ದಾರೆ, ಅಥವಾ ನೆಗೆಟಿವ್ ಮಾತುಗಳನ್ನ ಮಾತಾಡಿರ್ಬೋದು ನಿಮ್ ಮೇಲೆ, ಅಥವಾ ಸ್ಲ್ಯಾಂಗ್ಸ್ ನ ಯೂಸ್ ಮಾಡಿರ್ಬೋದು. ಈ ವ್ಯಕ್ತಿ ತುಂಬಾನೇ ಈಗೋಯಿಸ್ಟಿಕ್ ಆಗಿ ಬಿಹೇವ್ ಮಾಡಿದ್ದಾರೆ. ಬಟ್ ಈಗ ಈ ವ್ಯಕ್ತಿ ರೀಕನ್ಸಿಲೇಷನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಈಗ ಆ ಟೈಮ್ ನಲ್ಲಿ ಅವರು ಮಾಡಿದ್ರು, ಈಗ ತುಂಬಾನೇ ಕಂಟ್ರೋಲ್ ಮಾಡ್ತಿದ್ದಾರೆ. ಬಿಕಾಸ್ ತುಂಬಾನೇ ತಪ್ಪಿದೆ ಅವರು. ಈಗ ತಪ್ಪು ಯಾರ ಕಡೆಯಿಂದನಾದ್ರೂ ಆಗಿರ್ಬೋದು, ಬಟ್ ಇಲ್ಲಿ ಅವರು ಮಾತಾಡಿದಂತ ಮಾತುಗಳಿರ್ಬೋದು, ಅಥವಾ ಅವ್ರ ಬಿಹೇವಿಯರ್ ಇರ್ಬೋದು, ನಿಮ್ಮನ್ನ ತುಂಬಾನೇ ಟ್ರಿಗರ್ ಮಾಡಿದೆ. ನಿಮಗೆ ಒಂಥರ ಟಾಕ್ಸಿಕ್ ರಿಲೇಶನ್ಶಿಪ್ ಅಂತ ಅನ್ಸಿ ಈಗ ನೀವು ಸದ್ಯಕ್ಕೆ ಸೈಲೆಂಟ್ ಆಗಿರ್ಬೋದು ಈ ವ್ಯಕ್ತಿ ವಿಚಾರವಾಗಿ. ಬಟ್ ಇಲ್ಲಿ ಈ ವ್ಯಕ್ತಿ ರಿಕನ್ಸಿಲೇಷನ್ ಮಾಡ್ಕೋಬೇಕು, ಸಾರಿ ಫೀಲ್ ಮಾಡ್ತಾ ಇದ್ದಾರೆ. ಬಟ್ ಕಂಟ್ರೋಲ್, ಅವ್ರು ಮಾಡಿರೋ ಜಗಳ ಆಗಿರ್ಬೋದು, ಆ ಮಾತುಗಳಾಗಿರ್ಬೋದು, ಅವ್ರನ್ನ ಕಂಟ್ರೋಲ್ ಮಾಡ್ತಿದೆ. ಇಲ್ಲಿ ಮುಂದೆ ಬರಕ್ ಬಿಡ್ತಿಲ್ಲ, ಅವ್ರನ್ನ ಅವರೇ ಕಂಟ್ರೋಲ್ ಮಾಡ್ಕೊಳ್ತಿದ್ದಾರೆ, ಓಕೆನಾ? ಅಂಡ್ ಇಲ್ಲಿ ಹಾರ್ಟ್ ಬ್ರೇಕ್ ಅನ್ನೋದು ಕಾಣ್ತಾ ಇದೆ. ಬಿಕಾಸ್ ನೆಗೆಟಿವ್ ಆಗಿ ಬಿಹೇವ್ ಮಾಡಿರೋದು. ಅಂಡ್ ಇಲ್ಲಿ ನೈಟ್ ಹೊತ್ತು ಅವರು ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಆಗ್ತಿಲ್ಲ. ಈಗ ನಾನು ಹೇಗ್ ಅಪ್ರೋಚ್ ಮಾಡ್ಲಿ, ಹೇಗ್ ಗ್ರೋತ್ ಮಾಡೋದು, ಇದನ್ನ ಮತ್ತೆ ರಿಕನ್ಸಿಲೇಷನ್ ಹೇಗ್ ಮಾಡ್ಕೊಳ್ಳೋದು ಅಂತ ತುಂಬಾನೇ ಆಲೋಚನೆ ಮಾಡ್ತಿದ್ದಾರೆ ಆ ವ್ಯಕ್ತಿ. ಅವ್ರ ಕಡೆಯಿಂದ ಇಮ್ಮೆಚ್ಯೂರ್ ಆಗಿ ಬಿಹೇವ್ ಮಾಡಿದ್ದಾರೆ. ಈಗ ಆ ವ್ಯಕ್ತಿ ಇರೋ ವಯಸ್ಸಿಗಾಗಿರ್ಬೋದು, ಅಥವಾ ಅವ್ರು ಮಾಡಿದಂತ ಕೆಲ್ಸಕ್ಕಾಗಿರ್ಬೋದು, ಅದಕ್ಕೂ ಇವರು ನಡ್ಕೊಂಡಂತ ಈ ನೆಗೆಟಿವ್ ವೇಗೂನು ಸಂಬಂಧನೇ ಇಲ್ಲ. ಇಲ್ಲಿ ಈ ವ್ಯಕ್ತಿ ಈಗ ಬಿಹೇವ್ ಮಾಡೋದಿಕ್ಕೆ, ನಿಮ್ ಬಗ್ಗೆ ಇಷ್ಟು ರೂಢಾಗಿ ಮಾತಾಡೋದಿಕ್ಕೆ ಬೇರೆಯವ್ರ ಕಡೆಯಿಂದ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಈ ವ್ಯಕ್ತಿ, ಅಥವಾ ಬೇರೆ ಯಾವ್ದಾದ್ರು ಒಂದು ಪರ್ಸನ್ ನಿಮ್ ಬಗ್ಗೆ ಹೇಳಿರ್ಬೋದು ಇವರಿಗೆ. ಬಟ್ ಇವ್ರು ಅದನ್ನ ನಂಬ್ಕೊಂಡು ನಿಮ್ ಮೇಲೆ ಬ್ಲೇಮ್ ಅನ್ನೋದನ್ನ ತುಂಬಾನೇ ಮಾಡಿದ್ದಾರೆ, ತುಂಬಾ ಈಗೋ ತೋರ್ಸಿದಾರೆ. ಅಂಡ್ ಈ ವ್ಯಕ್ತಿ ಇಲ್ಲಿ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿರ್ಬೋದು, ಸ್ಮೋಕ್ ಮಾಡೋದಾಗಿರ್ಬೋದು, ಈ ತರ ಕೆಲವು ಅಡಿಕ್ಷನ್ಸ್ ಅನ್ನೋದು ತುಂಬಾನೇ ಇದೆ ಈ ವ್ಯಕ್ತಿಲಿ. ಈ ಅಡಿಕ್ಷನ್ಸ್ ಇರೋದ್ರಿಂದ ಈ ವ್ಯಕ್ತಿಯ ಹಾರ್ಟ್ ಚಕ್ರ ಅನ್ನೋದು ಬ್ಲಾಕ್ ಆಗಿದೆ.
ಅಂಡ್ ಈ ವ್ಯಕ್ತಿ ಸಹ ಇಲ್ಲಿ ರೂಡ್ ಆಗಿ ಬಿಹೇವ್ ಮಾಡ್ತಿದ್ದಾರೆ, ಇಲ್ಲಿ ಇಮ್ಮೆಚುರಿಟಿ. ಅಂಡ್ ನೀವು ಜೊತೆಲಿದ್ದಾಗ ಈ ವ್ಯಕ್ತಿ ತುಂಬಾನೇ ಬಿಸಿ ತೋರಿಸ್ತಿದ್ರು, ಟೈಮ್ ಇಲ್ಲ ಅನ್ನೋ ರೀತಿಲಿ ತೋರಿಸ್ತಿದ್ರು. ಬಟ್ ಈಗ ಟೈಮ್ ಕೊಡಕ್ಕೆ ಅವ್ರನ್ನ ಅವರೇ ಕಂಟ್ರೋಲ್ ಮಾಡ್ಕೊಳ್ತಿದ್ದಾರೆ, ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ನಿಮ್ಮನ್ನ. ಗೊತ್ತಿದೆ ಅವರಿಗೆ ಇದು ನೀವು ಒಪ್ಕೊಳ್ತೀರೋ ಇಲ್ವೋ, ಏನಾದ್ರೂ ಆಗ್ಬೋದು, ಅಥವಾ ನೀವು ರಿಜೆಕ್ಟ್ ಮಾಡ್ತೀರಾ ಅನ್ನೋ ಒಂದು ಐಡಿಯಾ ಇದೆ ಅವರಿಗೆ. ಬಟ್ ಸ್ಟಿಲ್ ಒಂದು ಟ್ರೈ ಅನ್ನೋದು ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಟೋಟಲಿ ಈ ವ್ಯಕ್ತಿಗ ಸದ್ಯಕ್ಕೆ ಅವರ ತಡರಾತ್ರಿ ಆಲೋಚನೆನಲ್ಲಿ ರೀಕನ್ಸಿಲೇಷನ್ ನ ಹೇಗ್ ಮಾಡೋದು, ಈ ರೀತಿ ನಾನು ತಪ್ಪು ಮಾಡ್ಬಿಟ್ಟೆ, ಹೇಗ್ ರೀಕನ್ಸಿಲೇಷನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ದಾರೆ ಈ ವ್ಯಕ್ತಿ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡ್ಕೊಡಿ ಕಾರ್ಡ್ಸ್ ನ. ವೇಟಿಂಗ್ ಅಲ್ಲಿ ಇದ್ದಾರೆ ಈ ವ್ಯಕ್ತಿ. ಮ್ಯಾನಿಫೆಸ್ಟ್ ಅಂತೂ ಕನ್ಫರ್ಮ್ ಆಗಿ ಮಾಡ್ತಿದ್ದಾರೆ. ಅಂಡ್ ಸ್ಪೈಯಿಂಗ್, ಈಗ ನೀವ್ ಏನ್ ಮಾಡ್ತಿದ್ದೀರಾ, ಏನು ಇದು ರೀಸೆಂಟ್ ಆಗಿ ಆಗಿರೋದು ಅನ್ನೋ ರೀತಿಲಿ ಕಾಣ್ತಿದೆ ಇಲ್ಲಿ. ಬಟ್ ಯಾರಿಗೇ ಆಗ್ಲಿ ರೂಡ್ ಆಗಿ ಮಾತಾಡಿದಾಗ, ನಿಮ್ಮ ತಪ್ಪು ಇಲ್ದಿಲ್ದಾಗ ಇನ್ನೊಬ್ರು ಮಾತು ಕೇಳ್ಕೊಂಡ್ ಬಂದ್ ನಿಮ್ ಮೇಲೆ ಅಷ್ಟು ಕೂಗಾಡ್ದಾಗ ಯಾರು ಒಪ್ಕೊಳ್ಳೋದಿಲ್ಲ ಅಲ್ವಾ? ಸೊ ಸ್ಪೈಯಿಂಗ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಮತ್ತೆ ನಾನು ಅಪ್ರೋಚ್ ಮಾಡ್ಬೇಕು, ಈ ವ್ಯಕ್ತಿಲಿ ಸಾರಿ ಕೇಳ್ಬೇಕು, ವೆಯ್ಟ್ ಮಾಡ್ತಾ ಇದ್ದಾರೆ, ತುಂಬಾನೇ ವೆಯ್ಟ್ ಮಾಡ್ತಾ ಇದ್ದಾರೆ. ಹೆಂಗ್ ಸ್ಟಾರ್ಟ್ ಮಾಡ್ಲಿ ಇದನ್ನ, ರೀಕನ್ಸಿಲೇಷನ್ಗೋಸ್ಕರ ಈ ವ್ಯಕ್ತಿ ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಅನ್ನೋದು ಕಾಣ್ತಾ ಇದೆ. ಓಕೆನಾ? ಆಕ್ಷನ್ಸ್ ತಗೋಬೇಕು, ಅವ್ರೀಗ ಆಕ್ಷನ್ ತಗೋಬೇಕು. ಅಥವಾ ಇಲ್ಲಿ ಅವರ ಫ್ಯಾಮಿಲಿಲಿ ಯಾರಾದ್ರೂ ಒಂದು ವ್ಯಕ್ತಿ ಹೇಳ್ಕೊಟ್ಟಿರ್ಬೋದು ಇವರಿಗೆ, ನಿಮ್ಮ ವಿಚಾರ ಗೊತ್ತಿತ್ತು ಅನ್ಸುತ್ತೆ, ನಿಮ್ದು ನಿಮ್ಮ ಪಾರ್ಟ್ನರ್ ವಿಚಾರ. ಅವರ ಕಡೆಯಿಂದಾನು ಸ್ವಲ್ಪ ಮಿಸ್ಗೈಡ್ ಆಗಿ ನಿಮ್ ಬಗ್ಗೆ ತಪ್ಪಾಗಿ ಇವರು ಮಾತಾಡಿರೋ ರೀತಿಲಿ ಕಾಣ್ತಿದೆ ಇಲ್ಲಿ. ಬ್ಯಾಲೆನ್ಸ್ ಅನ್ನೋದು ತಪ್ಪಿದೆ ಈಗ ಸದ್ಯಕ್ಕೆ. ಇವರಿಗೆ ಕನ್ಫ್ಯೂಷನ್ಸ್ 50-50 ನಲ್ಲಿದೆ. ನ್ಯೂ ಬಿಗಿನಿಂಗ್ ಮಾಡೋದಿಕ್ಕೆ ಕಾನ್ಸಂಟ್ರೇಷನ್ ಅನ್ನೋದು ಬರ್ತಾ ಇಲ್ಲ ಅವರ ಲೈಫ್ ಕಡೆ. ಈಗ ಆಗಿರೋ ತಪ್ಪು ಕಡೆನೆ ಗಮನ ಅನ್ನೋದು ಜಾಸ್ತಿ ಕಾಣ್ತಾ ಇದೆ ಈ ವ್ಯಕ್ತಿಲಿ. ಓಕೆನಾ? ಆ ಥಾಟ್ಸ್ ಅನ್ನೋದು ಈಗ ಒಂದು ಕ್ಷಣಕ್ಕೆ ನಿಮ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಪಾಸಿಟಿವ್ ವೇನಲ್ಲಿ, ಇನ್ನೇನಾದ್ರೂ ವಿಜುವಲೈಸ್ ಮಾಡ್ತಿರ್ತಾರೆ. ಬಟ್ ಅವರು ಮಾಡಿದಂತ ತಪ್ಪು ಅವ್ರನ್ನ ಡಿಸ್ಟರ್ಬ್ ಮಾಡ್ತಿದೆ. ಅವರಿಗೆ ನೆನಪಿಸ್ತಿದೆ, ನನ್ ತಪ್ಪಿದು, ಇದು ನನ್ ತಪ್ಪು ಅನ್ನೋ ರೀತಿಲಿ ಆ ತಪ್ಪು ಇವ್ರನ್ನ ನೆನಪಿಸ್ತಿದೆ. ಓಕೆನಾ? ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಕ್ಲಾರಿಫೈ ಮಾಡಿ. ಹೇಳಿದ್ನಲ್ಲ, ಅವರು ಒಂದು ವಿಜುವಲೈಸ್ ಮಾಡ್ತಿರ್ತಾರೆ ಏನ್ ಮಾಡೋದು, ಹೇಗೆ, ಏನು ಎತ್ತ ಅಂತ ಅಂದ್ಬಿಟ್ಟು. ಬಟ್ ಸಡನ್ ಆಗಿ ಅವರ ತಪ್ಪುಗಳು ಅವರಿಗೆ ನೆನಪಿಸ್ತಿದೆ, ನಿಂದೇ ತಪ್ಪು ಅನ್ನೋ ರೀತಿಲಿ. ಓಕೆನಾ? ಖಂಡಿತ ಇದು ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಅನ್ನೋದಿದೆ. ಇನ್ನು ನೀವ್ ಯಾರೆಲ್ಲ ನಿಮ್ಮ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಲ್ಲ, ಸೊ ಈಗೀಗ ಅವರಿಗೆ ನಿಮ್ಮ ವ್ಯಾಲ್ಯೂ ಅನ್ನೋದು ಗೊತ್ತಾಗಿದೆ, ಅವರ ತಪ್ಪು ಅವ್ರಿಗೆ ಅರಿವಾಗಿದೆ. ಸೊ ಕಮಿಟ್ಮೆಂಟ್ ಕೊಡೋ ಚಾನ್ಸಸ್ ಇದೆ, ಇಲ್ಲಿ ಬರ್ತಾರೆ ಮುಂದೆ ಅನ್ನೋದು ಕಾಣ್ತಿದೆ. ಬಟ್ ಸ್ಟಿಲ್ ಅವ್ರಿಗೆ ಏನ್ ಭಯ ಅಂದ್ರೆ, ಅವ್ರು ಅಪ್ರೋಚ್ ಮಾಡಕ್ ಬಂದಾಗ ಅಥವಾ ಕಮಿಟ್ಮೆಂಟ್ ಬಗ್ಗೆ ಮಾತಾಡಿದಾಗ ನೀವು ವಾಕ್ ಅವೇ ಮಾಡ್ಬೋದು. ಅಥವಾ ಈ ಆಲ್ರೆಡಿ ಮುಂಚೆ ನಿಮ್ಮ ಪಾರ್ಟ್ನರ್ ಈ ರೀತಿ ಸಿಚುವೇಶನ್ಸ್ ಅಲ್ಲಿ ಇದ್ದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಕಮಿಟ್ಮೆಂಟ್ ಬಗ್ಗೆ ಮಾತಾಡಿದಾಗ ಕೆಲವ್ರು ಇಲ್ಲಿ ವಾಕ್ ಅವೇ ಮಾಡಿದೀರಾ, ಬೇಡ ಅಂತ ಡಿಸೈಡ್ ಮಾಡಿ ಕೆಲವ್ರು ಇಲ್ಲಿ ವಾಕ್ ಅವೇ ಮಾಡಿದೀರಾ ಅನ್ನೋದು ಕಾಣ್ತಾ ಇದೆ. ಓಕೆನಾ? ಖಂಡಿತ ಇಲ್ಲಿ ಎಂಡಿಂಗ್ ಅನ್ನೋದಿದೆ. ಈ ಪ್ರಾಬ್ಲಮ್ಸ್ ಏನಿದೆ, ಯಾರೆಲ್ಲ ನೀವು ವೆಯ್ಟ್ ಮಾಡ್ತಿದ್ದೀರಾ, ನಿಮ್ ವ್ಯಕ್ತಿ ಬೇಕು ಅಂತಿದ್ದೀರಲ್ಲ, ಖಂಡಿತ ಇಲ್ಲಿ ಆ ಸಿಚುವೇಶನ್ ಅದು ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ. ಅಂಡ್ ಟ್ರೂ ಡೀಪ್ ಫೀಲಿಂಗ್ಸ್, ಕಪ್ ಆಫ್ ಫೀಲಿಂಗ್ಸ್ ಅನ್ನೋದು ವೆಯ್ಟ್ ಮಾಡ್ತಿದ್ದಾರೆ. ಆ ಕಪ್ ಆಫ್ ಫೀಲಿಂಗ್ಸ್ ನ ಇಟ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ. ಅವ್ರಿಗೆ ಇನ್ನ ನೆಕ್ಸ್ಟ್ ಏನಾಗಿದೆ, ಈಗ ಹಳೆ ವ್ಯಕ್ತಿ ಬರೋದಿಲ್ಲ, ನಿಮ್ಗೆ ಇನ್ನೂ ಗೊತ್ತಾಗೋದಿಲ್ಲ. ಈ ಹಳೆ ವ್ಯಕ್ತಿ ನೆಕ್ಸ್ಟ್ ಇನ್ನ ಚೇಂಜ್ ಆಗಿದ್ದಾರೆ. ಆಲ್ರೆಡಿ ಈ ವ್ಯಕ್ತಿ ತುಂಬಾನೇ ಚೇಂಜ್ ಆಗಿದ್ದಾರೆ. ಅವ್ರಿಗೆ ಅವರೇ ತುಂಬಾ ಪನಿಷ್ಮೆಂಟ್ಸ್ ನ ಕೊಟ್ಕೊಂಡಿರೋದ್ ಕಾಣ್ತಿದೆ, ಅಥವಾ ಅನ್ಭೋಗ್ಸಿದ್ದಾರೆ.
ಇದ್ರ ಪ್ರತಿಫಲನ ಇವ್ರು ಅನ್ಭವಿಸ್ತಾರೆ. ಬಿಕಾಸ್ ತುಂಬಾ ಓವರ್ ಆಗಿ ರೂಡ್ ಆಗಿ ಬಿಹೇವ್ ಮಾಡಿದ್ದಾರೆ ಅನ್ನೋದು ಕಾಣ್ತಿದೆ ಇಲ್ಲಿ. ಓಕೆ, ಆಗ ನೀವು ಕಣ್ಣಲ್ಲಿ ನೀರ್ ಹಾಕಿರ್ಬೋದು, ಅಥವಾ ನಿಮ್ಗೂ ಕೋಪ ಬಂದು ನೀವು ಕೆಲವು ಮಾತುಗಳನ್ನ ಆಡಿರ್ಬೋದು. ಬಟ್ ಆ ವ್ಯಕ್ತಿಗೆ ಅದ್ರದ್ದೆಲ್ಲ ಭಯ ಇದೆ. ಕೆಲವ್ರಿಗೆ ಇರುತ್ತಲ್ಲ ಭಯ ಅನ್ನೋದು, ಎಲ್ಲಿ ಶಾಪ ಬಿದ್ಬಿಡತ್ತೆ ಅದು ಇದು ಅಂತ. ಹಾಗೆ ನೋಡೋಣ, ಇನ್ ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ನಂಗೆ ಇಲ್ಲಿ ಕ್ಲಾರಿಫೈ ಮಾಡಿ. ಅವ್ರ ಆಲೋಚನೆ ತುಂಬಾನೇ ಇದೆ, ಬಟ್ ಅವರ ತಪ್ಪು ಅವ್ರನ್ನ ನೆನಪಿಸ್ತಿದೆ. ಅದು ಗಿಲ್ಟ್ ಫೀಲ್, ರಿಗ್ರೆಟ್ ಫೀಲ್ ಮಾಡ್ಕೊಳ್ತಿದ್ದಾರೆ. ಡಿಪ್ರೆಷನ್ ಮೋಡ್. ಈಗ ಅವರಿಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ. ಈ ವ್ಯಕ್ತಿಗೆ ಏನು ನಿಮಗೆ ಅವರು ಪನಿಷ್ಮೆಂಟ್ ಕೊಟ್ರು, ಈ ರೀತಿ ನೋ ಕಾಂಟ್ಯಾಕ್ಟ್ ಆಗ್ಲಿ, ಅಥವಾ ರೂಡ್ ಆಗಿ ಮಾತಾಡಿ ಆಗ್ಲಿ, ಅಥವಾ ಬ್ಲೇಮಿಂಗ್ ಎನರ್ಜಿ ತೋರ್ಸಿದ್ರು, ನಿಮ್ಮ ಮೇಲೆ ಜಸ್ಟಿಸ್ ಮಾಡ್ತೀರಾ, ನಿಮ್ ಮೇಲೆ ನಂಬಿಕೆ ಇಲ್ದಿರ. ಬಟ್ ಈಗ ಎಕ್ಸಾಕ್ಟ್ ಆಗಿ ಆ ವ್ಯಕ್ತಿಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಅದೇ ರೀತಿ ಸಿನ್ಸ್ ಅವರ ತಪ್ಪುಗಳ ಅರ್ಥ ಆಗಿದೆ, ಅಂಡ್ ಅವರು ನೆಮ್ಮದಿಯಾಗಿರಕ್ ಆಗ್ತಿಲ್ಲ. ಈಗ ಯಾವುದೇ ವ್ಯಕ್ತಿ, ಈಗ ಒಂದು ವ್ಯಕ್ತಿ ಸಡನ್ ಆಗಿ ಈ ರೀತಿ ಎಲ್ಲ ಜೆನ್ಯೂನ್ ಆಗಿದ್ದು ಸಡನ್ ಆಗಿ ಈ ರೀತಿ ಸಿಚುವೇಶನ್ ನ ತಂದಾಗ ಅವರಿಗೆ ಪಶ್ಚಾತ್ತಾಪ ಅನ್ನೋದು ತುಂಬಾನೇ ಕಾಡ್ತಿರುತ್ತೆ. ಆಗ ಅವ್ರಿಗೆ ಅವರೇ ಪನಿಷ್ಮೆಂಟ್ಸ್ ಕೊಟ್ಕೊಳ್ಳೋ ಚಾನ್ಸಸ್ ತುಂಬಾನೇ ಇರುತ್ತೆ. ಇದು ಎಕ್ಸಾಕ್ಟ್ ಆಗಿ ಅದೇ ಆಗಿರೋದು. ಅವರ ಕೆಲ್ಸದ ಮೇಲೆ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಿಲ್ಲ, ನೆಮ್ಮದಿಯಾಗಿ ಇರಕ್ ಆಗ್ತಿಲ್ಲ. ಟೋಟಲಿ ನೆಮ್ಮದಿ ನಿದ್ದೆ ಅನ್ನೋದಿಲ್ಲ. ಆ ವ್ಯಕ್ತಿಗೆ ಮಲ್ಕೊಳಕ್ ಹೋದಾಗ ಇವರು ಮಾಡಿದಂತ ತಪ್ಪು ನಿಮ್ಮನ್ನ ದೂರ ಇಟ್ಟಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ತಂದಿದ್ದಂತ ಸಿಚುವೇಶನ್ಸೇ ನೆನಪಾಗ್ತಿದೆ ಇವರಿಗೆ, ಅನ್ನಿಸ್ತಿದೆ ಈಗ ರಿಕನ್ಸಿಲೇಷನ್ ಮಾಡ್ಕೊಳ್ಬೇಕು ಅನ್ನೋದು. ಬಟ್ ಅವ್ರಿಗೆ ಬರೋ ದಾರಿ ಗೊತ್ತಾಗ್ತಿಲ್ಲ. ಓಕೆನಾ, ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ, ನಿಮ್ಮ ವ್ಯಕ್ತಿ ಹೇಗಿದ್ರು ಏನೋ ಆಗೋಗಿದೆ, ಅವರೇ ಮುಖ್ಯ ಅನ್ನೋರಿಗೆ ಖಂಡಿತ ಇಲ್ಲಿ ನಿಮ್ ವ್ಯಕ್ತಿ ಕಡೆಯಿಂದ ಆಕ್ಷನ್ಸ್ ಅನ್ನೋದು ಬರ್ತಾ ಇದೆ. ಅಂಡ್ ನಿಮ್ಗೆ ಅನ್ಸಿತ್ತು ಕೆಲವು ಸಿಚುವೇಶನ್ಸ್ ಅಲ್ಲಿ ನಾನು ಫೂಲ್ ಆಗಿ ಸ್ಟೆಪ್ ತಗೊಂಡೆ, ತಪ್ಪು ಮಾಡ್ಬಿಟ್ನಾ ಇವ್ರನ್ನ ಒಪ್ಕೊಂಡು ಅನ್ನೋ ಮಟ್ಟಕ್ಕೆಲ್ಲ ಯೋಚನೆ ಮಾಡ್ತಿದ್ರಿ. ಆ ಯೋಚನೆಯಿಂದ ಹೊರಗೆ ಬನ್ನಿ. ವ್ಯಕ್ತಿನೂ ಕರೆಕ್ಟ್ ಇದ್ದಾರೆ, ಬಟ್ ಒಂದು ಕೆಲವು ಸಂದರ್ಭ ಇನ್ನೊಬ್ರ ಮಾತಿಂದ ಇವ್ರು ಈ ರೀತಿ ಮಾಡಿದ್ದಾರೆ ಅಷ್ಟೇ ಅನ್ನೋದು ಕಾಣ್ತಿದೆ. ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ಎಲ್ಲೂ ಇಲ್ಲ. ಅಂಡ್ ಇಲ್ಲಿ ಈ ಪ್ರಾಬ್ಲಮ್ಸ್ ಅನ್ನೋದು ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಅನ್ನೋದಿದೆ. ಈ ವ್ಯಕ್ತಿ ಕಡೆಯಿಂದಾನೇ ಆಕ್ಷನ್ಸ್ ಅನ್ನೋದು ಬರ್ತಿದ್. ನೀವೇನ್ ಅನ್ಕೊಂಡು ವೇಟ್ ಮಾಡ್ತಿದ್ದೀರಾ, ಈ ವ್ಯಕ್ತಿ ನಂಗೆ ಮೋಸ ಮಾಡ್ಬಿಟ್ರು, ಈ ಕಡೆ ಬರೋದಿಲ್ಲ, ಹಂಗೆ ಹಿಂಗೆ ಅಂತ ನೀವೇನ್ ಅನ್ಕೊಳ್ತಿದ್ದೀರಲ್ಲ, ಸೊ ಅದು ಬಿಟ್ಟು ಇನ್ನು ಮೇಲೆ ಎಫರ್ಟ್ಸ್ ಅನ್ನೋದನ್ನ ಕೊಡ್ತಾರೆ. ಇನ್ನು ಉಳಿದಿದ್ದು ನಿಮ್ ಇಷ್ಟ, ಒಪ್ಕೊಳ್ಳೋದು ಬಿಡೋದು ನಿಮ್ ಇಷ್ಟ. ನಿಮಗ್ ಬೇಕು ಅಂದ್ರೆ ಒಪ್ಕೊಂಡು ಕಂಟಿನ್ಯೂ ಮಾಡ್ಬೋದು, ಅಥವಾ ಬಿಟ್ಟು ನಿಮ್ ಲೈಫಲ್ಲಿ ನೀವು ಮೂವ್ ಆನ್ ಆಗ್ಬೋದು. ಓಕೆನಾ, ಇದು ಇವತ್ತಿನ ಗೈಡೆನ್ಸ್ ಅಂಡ್ ಇವತ್ತಿನ ರೀಡಿಂಗ್. ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ವಿಡಿಯೋಗೆ ಫಿಟ್ ಮಾಡ್ಕೊಂಡು ನೋಡಕ್ ಹೋಗ್ಬೇಡಿ. ಓಕೆನಾ, ಥ್ಯಾಂಕ್ ಯು ಗೈಸ್, ಬಾಯ್.